ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ನಾವಿತ್ತು ಹೊಂಟೇವು ಟ್ರಿಪ್ಗೆ. ನನ್ನ ರೈಡಿಂಗ್ ಗೇರ್ಸ್ ನೋಡಿ ಗೊತ್ತಾಗಿರ್ಬೇಕು ನಾವು ಟ್ರಿಪ್ಗೆ ಹೊಂಟೇವು ಅಂತ. ಮತ್ತು ನಾವು ಟ್ರಿಪ್ಪಿಗೆ ಹೊಂಟೇವು ಕೊಡೈಕೆನಾಲ್ ರೋಡ್ ಟ್ರಿಪ್ಲೆ. ಆಯ್ತು ನೋಡಿ, ಹಿಂಗೆ ರೆಡಿ ಮಾಡ್ತೀವಿ. ಬ್ರೇಕ್ಫಾಸ್ಟ್ ಮಾಡಿ ಹೊಂಟಿದ್ದೆವು ನೋಡ್ರಿ. ಈಗ ವ್ಯೂ ನೋಡ್ರಿ ಎಷ್ಟು ಬಾರಿ ಐತಿ, ಗುಡ್ ಅದು. ಬ್ರೇಕ್ಫಾಸ್ಟ್ ಮಾಡಕ್ಕೆ ನಿಂತ ನೋಡ್ರಿ ಎಲ್ಲ. ಇಲ್ಲಿ ಹೋಟೆಲ್ ಐತಿ. ಪಳನಿ ಘಾಟ್ ರೋಡ್ ಇದೆ. ಇಲ್ಲಿ ಕೊಡಕ್ನಲ್ಗೆ ಹೋಗೋತ್ನಾಗ ಈ ರೋಡ್ ಹತ್ತೈತಿ. ನಾವು ಪಳನಿ ಕಡೆ ಹೋದಂದ್ರೆ ಈ ಘಾಟ್ ರೋಡ್ ಹತ್ತೈತಿ ನೋಡ್ರಿ. ವ್ಯೂ ನೋಡ್ರಿ ಎಷ್ಟು ಬಾರಿ ಐತಿ. ಕೊಡಕ್ನಲ್ಗೆ ಬಂದು ರೀಚ್ ಆಗಿದ್ದೇವೆ. ಇಲ್ಲೇನು ಸ್ಟ್ರೈಕ್ ನಡೆದೈತಿ. ಇಲ್ಲ ಅದ್ರ ಕೈಗೆ ಮುಂದೆ ಬಿಡಾನಿಲ್ಲ. ಈಗೇನ್ರಿ ಮತ್ತು ಬೇರೆ ರಸ್ತೆ ನೋಡಾಕ್ಬೇಕು ನಾವೀಗ ಹೋಗಕ್ಕೆ ನಮ್ಮ ಹೋಮ್ ಸ್ಟೇಗೆ. ಸೆಕೆಂಡ್ ಡೇ. ಸೊ ನಮ್ಮ ಸೆಕೆಂಡ್ ಡೇ ನಾವು ನಮ್ಮ ರೂಮ್ ಟೂರಿಗೆ ಸ್ಟಾರ್ಟ್ ಮಾಡ್ತೇವೆ. ನಿಮಗೆ ನಮ್ಮ ರೂಮ್ ತೋರಿಸ್ತೇವೆ. ನಿನ್ನೆ ತೋರ್ಸೋಕ್ಕಾಗಲಿಲ್ಲ, ಬಂದ ಟಯರ್ಡ್ ಆಗಿತ್ತಂತ ಮನ್ಕೊಂಡ್ಬಿಟ್ಟು ಬರ್ರಿ ನಮ್ಮ ರೂಮ್. ಸೊ ಇದು ನಮ್ಮ ರೂಮ್, ಸ್ಮಾಲ್ ರೂಮ್. ಸ್ಟಾರ್ಟಿಂಗ್ ಬೆಡ್ ಕಾಣಿಸ್ತೈತಿ. ಆಮೇಲೆ ನಮ್ಗೆ ಕಬೋರ್ಡ್ ಕೊಟ್ಟಾರು ಅರ್ವಿ ಎಲ್ಲ ಇಟ್ಕೊಳಕ. ಒಂದು ಸ್ಮಾಲ್ ಟೇಬಲ್ ಮತ್ತು ಇಲ್ಲಿ ಮಿರರ್, ಟಿವಿ ಯೂನಿಟ್. ಮತ್ತಿಲ್ಲ ನಮ್ಗೆ ನೋಡ್ಬೋದು ನಿಮ್ಮ ಚಂದ ಸ್ಮಾಲ್ ಫ್ರೇಮ್ಸ್, ವಾಲ್ ಫ್ರೇಮ್ಸ್ ಹಾಕ್ಯಾರ. ಎಷ್ಟು ಖಾಲಿ ಇದಾವು. ಸೊ ಒಂದು ಸ್ಮಾಲ್ ಬಾಲ್ಕನಿ ಐತಿ. ಅದ್ರಿ ಬಾಲ್ಕನಿ ವ್ಯೂ ಇದೆ. ಹಿಂಗ್ ಕಾಣಿಸ್ತೈತಿ. ಬರೀ ವಾಶ್ರೂಮ್. ಸೊ ಇದು ವಾಶ್ರೂಮ್. ಲೈಟ್ ಹಾಕ್ತೀವಿ. ಸೊ ಇದು ಸ್ಮಾಲ್ ವಾಶ್ರೂಮ್ ಅಷ್ಟು. ನಾವೀಗ ರೆಡಿಯಾಗಿ ಏನ್ರಿ ನಾಷ್ಟ ಮಾಡ್ತೀವಿ. ಹಸು ಭಾಳ ಆಗೈತಿ. ಆಮೇಲೆ ಗುನಾ ಕೇವ್ಸ್ಗೆ ಹೋಗ್ತೀವಿ. ನಿನ್ನೇನು ಎಕ್ಸ್ಪ್ಲೋರ್ ಮಾಡೋಕ್ಕಾಗೋದಿಲ್ಲ. ನಿನ್ನ ಫುಲ್ ಎಲ್ಲ ಟ್ರಾಫಿಕ್ದಾಗ ಸಿಕ್ಕಿದ್ದು. ಲಾಂಗ್ ವೀಕೆಂಡ್, ಅದಕ್ಕಾಗಿ ಎಲ್ಲರೂ ಟ್ರಾಫಿಕ್ನಾಗ ಸಿಕ್ಬಿಟ್ರು. ಮಳೆ ಭೀ ಆಯ್ತು ಅದ್ರಾಗ, ಅಲ್ಲೇ ಸ್ಟಕ್ ಆಗೋದು. ಮತ್ತು ಫುಲ್ ಡ್ರೈವ್ ಮಾಡಿ ಟಯರ್ಡ್ ಆಗಿತ್ತು. ಅದಕ್ಕಾಗಿ ರೆಸ್ಟ್ ತೊಗೊಂಡು ಎಲ್ಲೇನು ಹೋಗ್ದಿಲ್ಲ. ಇವತ್ತು ಹೋಗಬೇಕು. ಇವತ್ತು ಭೀ ಲೇಟ್ ಆಗೈತಿ. ಆಲ್ಮೋಸ್ಟ್ 12:30 ಆಗೈತಿ. ಏನ್ರಿ ನಾಷ್ಟ ಮಾಡೋದು, ಆಮೇಲೆ ಗುನಾ ಕೇವ್ಸ್ಗೆ ಹೋಗೋದ. ಗುನಾ ಕೇವ್ಸ್ ಅನ್ಕ ಎಲ್ಲರಿಗೂ ಗೊತ್ತೇ ಐತಿ. ಮಂಜುಮೆಲ್ ಬಾಯ್ಸ್ದಾಗಿನ ಫೇಮಸ್ ಪ್ಲೇಸಾ. ಸೊ ಅಲ್ಲಿ ಹೋಗಿ ನೋಡ್ತೀವಿ. ಮೇ ಬಿ ಇವತ್ತು ಟ್ರಾಫಿಕ್ ಭಾಳ ಐತಿ. ಮ್ಯಾಪ್ನಾಗ ನೋಡಿದ್ದು. ನೋಡ್ಬೇಕು, ಈಗ ಟ್ರಾಫಿಕ್ ತೋರಿಸ್ತಿದ್ ನೀವು. ಇದು ನಾವು ಸ್ಟೇ ಆಗಿದ್ದ ಪ್ಲೇಸ ಕೊಡೈಕುಜಿ ಐನೇನು ಹೋಮ್ ಸ್ಟೇ ಐತಿದ. ಸೊ ಎಲ್ಲ ಬಾಲ್ಕನಿ ಅದು ಎಲ್ಲ ಐತಿ ಇದಕ್ಕೆ. ಇದು ರೂಮ್ ನಮ್ಮದು ಫಸ್ಟ್ನೇ ಇತ್ತು. ಎಷ್ಟು ಬಾರಿ ವ್ಯೂ ಐತಿ ಇಲ್ಲಿಂದ. ನಾವು ಎಷ್ಟು ಅನ್ನಕತ್ತೇವು ನೋಡ್ರಿ. ವೆದರ್ 1 o'clock ಟೈಮ್ ಐತಿ. ಮತ್ತು 1 o'clock ಮಳೆ ಬೀಳೋದು ಎದುರಾಗೈತಿ. ಪಿಲ್ಲರ್ ರಾಕ್ಸ್ ವ್ಯೂ ಪಾಯಿಂಟ್ ಬಂದೇವು ನೋಡ್ರಿ. ಈಗ ಆಲ್ಮೋಸ್ಟ್ ಇದು ಫಾರೆಸ್ಟ್ನಾಗ ಐತಿ. ಇದು ನೋಡ್ಬೋದು ನೀವು. ಐ ಲವ್ ಫಾರೆಸ್ಟ್ ಕೊಡೈಕೆನಾಲ್ ಅಂತ ಬರ್ದಾರ ಇಲ್ಲಿ. ಈಗ ಅಲ್ಲಿ ವ್ಯೂ ಪಾಯಿಂಟ್ ಸನಿಕ್ ಬಂದೆವು. ಅಂದ್ರೆ ಇಲ್ಲಿ ಅದಕ್ಕೆ ವ್ಯೂ ಪಾಯಿಂಟ್ ನೋಡಕ್ಕೆ ಮಾಡ್ಯಾರ. ಇದು ನೋಡ್ಬೋದ್ರಿ. ಮಂದೆಲ್ಲ ಇಲ್ಲಿ ನಿಂತು ನೋಡಾದ್ರು, ಫೋಟೋ ತಗೋದ್ರು. ಅಲ್ಲಿ ದೂರಿಂದ ಜಾತ್ರೆ ಕಾಣಿಸೈತಿದ. ಮಂಜ್ ಐತಿ ಅಷ್ಟೆಲ್ಲ ಕರೆ. ನೀವು ನೋಡ್ಬೋದು ಅಡ್ಡಿ ಪಿಲ್ಲರ್ ರಾಕ್ಸ್ ಕಾಣಿಸಾಕತ್ತವ ದೊಡ್ಡ. ಆಲ್ಮೋಸ್ಟ್ 400 feet ಇದಾವ ಹೈಟ್ ಎತ್ತದ. ಅಲ್ಲೇ ಹತ್ರ ಬಾಜುಗೆ ಸ್ಮಾಲ್ ಒಂದು ಗಾರ್ಡನ್ ಗತಕೈತೆ. ಅಲ್ಲಿ ಹೊಂಟಿದ್ದೇವೆ ಈಗ. ಏನಿಲ್ಲ, ಅಷ್ಟೇ ಸಣ್ಣದೇ ಐತದ. ಈಗ ಬಂದೆವು ಗುನಾ ಕೇವ್ಕ.
ಇದು ಗುನಾ ಕೇವ್ದ ಎಂಟ್ರಿ ಐತಿ. ಗುನಾ ಕೇವ್ಗೆ ಬಂದೇವ್ ಈಗ, ಹೊಂಟಿದ್ದೇವೆ ನೋಡ್ಕೊತ. ಸ್ವಲ್ಪ ದೂರ ಇತ್ತು, ಅದ್ರತಾಗ ನೋಡಿ ಮಂದಿ ಕೇಳ್ಸಾಕತ್ತೈತಿ. 12:30 ಬಿಟ್ಟಿದ್ದು, ಆಲ್ಮೋಸ್ಟ್ 3:30 ಆಗೈತಿ. ಈಗ ಬಂದು ರೀಚ್ ಆಗಿದ್ದೇವೆ. ಅಷ್ಟು ಟ್ರಾಫಿಕ್ ಇತ್ತು. Just 5.5 kilometers ಹಾಂ, ಅದು ಮತ್ತು 5.5 ಕಿಲೋಮೀಟರ್ from our state. ಇರ್ಲಿ ಬೇಡ. ಏನಂದು ಕರೆಕ್ಟ್. ಏನ್ ನೋಡಕ್ ಸಿಗುತ್ತೆ ನಮ್ಗೆ ಇಲ್ಲಿ ಇದ್ದವ್ರಿಗೆ ಜಾಗ ಸಿಕ್ಕನಿಲ್ಲ. କାଇଁ କହିଲ ତଳକୁ ମାନେ ତଳକୁ ପଳେଇଛନ୍ତି ତ କାଇଁ କହିଲ ସେ ଯୋଉ ସେ ଇଏରେ ଓହ୍ଲେଇକି ଆଣିଲେ ତମେ ଆସିଲ ତ ମୁଁ ସେଇଠି କଣ ଛାଇ ନାହିଁ ಗುನಾ ಕೇವ್ ಟಾಪ್ ವ್ಯೂ ತೋರಿಸ್ತೇನೆ ನೋಡ್ರಿ ಹಂಗೆ. ಅಡ್ವೆಂಚರ್ ಆಕ್ಟಿವಿಟಿ ಮಾಡತ್ತೀವಿ ಈಗ ನೋಡ್ರಿ. ಸುಭಾಷ್ ಏನತ್ತಾರ ಬಾ ಬರಾತಿ ಎಲ್ಲ ವಿಡಿಯೋ ಏನಿಲ್ಲ. ಜಂಗಲ್ ಇದೆಲ್ಲ. ಚಸ್ಮಾ ಎಲ್ಲಿ? ಅಲ್ಲಿ ನೋಡಿ ಚಸ್ಮಾ. ಜಂಪ್ ಮಾಡಿರ್ಬೇಕ ಹೋಗಿದಾರ. ಬಟ್ ನಾ ಹಿಂಗಿನ ಇದು ನೋಡ್ರಿ ನಮ್ಮ ಸೆಟಪ್. ನಾವು ಸೋಲೋ ಹೋಗ್ತೀವಲ್ಲ ಇಬ್ಬರು, ಅದಕ್ಕೆ ನಮ್ಮ ಫೋಟೋ ಯಾರಿಗಾರ ತೆಗಿಬದ್ಲಿ ನಮ್ಮದು ನಾವು ಸ್ಟ್ಯಾಂಡ ಎಲ್ಲ ಹಾಕಿ ಹಿಂಗೆ ಸೆಟಪ್ ಮಾಡಿ ಫೋಟೋ ತೆಗಿಯೋದು. ಮತ್ತು ಇದು ಫೋಟೋ ತೆಗಿಯಾಕ ಭೀ ನಮ್ಮ ಹತ್ರ ಬ್ಲೂಟೂತ್ ಬಟನ್ ಐತಿ. ಇದು ಬ್ಲೂಟೂತ್ ಕನೆಕ್ಟ್ ಮಾಡಿ ಇತ್ತಲ್ಲಿ ಒಂದು ಟ್ಯಾಪ್ ಮಾಡ್ರೆ ತಂದ್ರೆ ಫೋಟೋ ತೆಗ್ದೈತಿ. ಇದು ಎರಡಕ್ಕೂ ಸಪೋರ್ಟ್ ಆಗ್ತೈತಿ. ಇದು ಐಫೋನ್ ಭೀ ಸಪೋರ್ಟ್ ಆಗ್ತೈತೆ, ಆ್ಯಂಡ್ರಾಯ್ಡ್ ಭೀ ಸಪೋರ್ಟ್ ಆಗ್ತೈತೆ. ಫೈನ್ ಫಾರೆಸ್ಟ್ದಾಗ ಫೋಟೋ ತಗೊಳ್ತೇವೆ ನಾವೀಗ. ಫೋಟೋ ಶೂಟ್ ಮಾಡೋರು ನಮ್ದು ನೋಡ್ರಿ, ಇಲ್ಲಿ ಫೋಟೋ ತೆಗಿಯತೈತಿ. ಗುನಾ ಕೇವ್ದಿಂದ ಹೊಂಟೀವೀಗ. ವೆದರ್ ಕೋಲ್ಡ್ ಐತ್ ಕರೆ. ಏನು ಇದಾವರಾನಿಲ್ಲ, ಏನಂತಾರ ಅದಕ್ಕೆ ಏನು ಏನಂತಾರೆ, ಮಂಜ್ ಬರಾನಿಲ್ಲ. ಮಂಜ್ ಫಾಗ್ ಹಾಂ ಫಾಗ್. ಏನು ಹಂಗೇನು ನಂಗೇನು ಏನು ನೋಡೋಂಗೆ ಅನಿಸ್ಲಿಲ್ಲ. ವೆದರ್ ಸ್ವಲ್ಪ ಫಾಗಿ ಇತ್ತಂತಂದ್ರೆ ಫಾಗಿ ಇತ್ತಂದ್ರೆ ಚಲೋ ಅನಿಸ್ತಿತ್ತು. ಮತ್ತು ಮಂದಿ ಭಾಳ ಅದಾರು. ಲಾಂಗ್ ವೀಕೆಂಡ್ ಸಲುವಾಗಿ ಭಾಳ ಮಂದಿ ಇದಾರೆ. ನಾರ್ಮಲ್ ಡೇದಾಗ ಬರೋದು ಚಲೋ ಎಲ್ಲ, ಅಂದ್ರೆ ಸ್ವಲ್ಪ ಪೀಸ್ಫುಲ್ ಇದಿರ್ತೈತಿ. ಇವೆಲ್ಲ ದುಂಬಡಾಗೆಲ್ಲ ಏನಿಲ್ಲ, ಕಿರಿಕಿರಿ ತಲೆ ಎಬ್ಬಿಸ್ಬಿಟ್ಟಾರ ಎಲ್ಲಾರು. ಮಂದಿ ಬಂದ ಬರಾಯ್ತು ಹಿಂಗೆ. ಅವ್ರಿಗೆ ನನ್ನ ನೋಡೈತಿ ಬಾಗ್ ಮಾಡೋದನ್ನ ನೋಡ್ರಿ, ನಾ ಮಂದಿ ಬರತ್ತಾರ. ಗುನಾ ಕೇವ್ದಿಂದ ಹೊರಗೆ ಬಂದಿವಿ. ಎಕ್ಸಿಟ್ ಆಗಿದ್ವಿ. ಎಷ್ಟು ಮಂದಿ ನೋಡ್ರಿ ವೇಟ್ ಮಾಡತ್ತಾರ. ಇವರೆಗೆ ಗೇಟ್ ಅಂತ ಟೈಮಿಂಗ್ ಕ್ಲೋಸ್ ಆಗೈತಿ. ಇಷ್ಟೆಲ್ಲ ವೇಟ್ ಮಾಡತ್ತಾರ. ಏನು ಆಪ್ಷನ್ ಇಲ್ಲ ಅವ್ರಿಗೆ, ಮನೆಗೆ ಹೋಗ್ಬೇಕು ಅವ್ರು. ಗೇಟ್ ಅಂತ ಗೇಟ್ ಬಂದ್ ಮಾಡಿ ಅಲ್ಲಿ ನಿಂತಾರೆ ಅವ್ರು. ಕ್ರೌಡ್ ಎಷ್ಟೈತಿ ನೋಡ್ರಿ. ಬಂದ್ ಬರಾಕತ್ತಾರ ಎಲ್ಲ. ಇವ್ರು ಬರ್ಬೇಕಿದ್ರ ನಾಳೆ ಬಿಟ್ಟು ಮನೆಗೆ ಹೋಗ್ರಿ. ಅದಕ್ಕೆ ರೆಂಟ್ ಕೋಟ್ ಹಾಕೊಂಡೆವು. ಎಷ್ಟು ಬಾರಿ ವ್ಯೂ ಐತಂದ್ರೆ ಇದ ತೋರಿಸ್ತೇನೆ ನೋಡ್ರಿ. ಈಗ ವೆದರ್ ಬಿ ನೋಡ್ರಿ ಆಲ್ಮೋಸ್ಟ್ ಈಗ ಜಸ್ಟ್ 4 ಆಗೈತಿ. ಅಂದ್ರೆ ಬಿ ಹಿಂಗೆ ಕಾಣ್ಸಕತ್ತಿದೆ ಮಸ್ತ್. ಫೋಟೋ ಶೂಟ್ ಮಾಡ್ಕತ್ತಾರ ಎಲ್ಲರೂ ಇಲ್ಲಿ. ಹಿಂದಿನ ಬಿ ತೋರಿಸ್ತೇನೆ. ಅಲ್ಲಿ ಮ್ಯಾಲೆಲ್ಲ ಹೋಗ್ಬೋದು.
ಎಲ್ಲಿ ದೂರ ಭಾಳ ಇತ್ತು. ದೂರ ಹೋಗ್ಯಾರ ಮಂದಿ ಎಲ್ಲ ಬಂದು ಕ್ಲೋಸಿಂಗ್ ಟೈಮ್ ಇತ್ತು ಆಲ್ಮೋಸ್ಟ್. ಇಲ್ಲಿ ದೌಡ್ ಜಲ್ದಿ ಕ್ಲೋಸ್ ಮಾಡ್ತಾರೆ, ಇಲ್ಲಿ ಕರ್ಮಿ ದೌಡಿ ಆಗ್ತೈತೆ. ಅದಕ್ಕಾಗಿ ಕುದುರೆ ಭೀ ಐತ್ಲ ವೈಟ್ ನೋಡಲ್ ಇದನ್ನ ಕಾಣಿಸಂಗಿಲ್ಲ ಮಳೆ ಭಾಳ ದೂರ ಐತೆ. ಈ ವಿಡಿಯೋದಾಗ ಕಾಣಿಸಂಗ ಇಲ್ಲಿ ಹಿಲ್ ಸ್ಟೇಷನ್ದಾಗ ಹಿಂಗ ಮಳೆ ಫುಲ್ ದೂರ ಬರ್ತೈತಿ. ಒಂದ ಸೆಕ್ಯೂರಿಟಿ ಹೊಡ್ಸಾತ ಎಲ್ಲಾರ್ಗು ತೋರಿಸ್ತೇನೆ ನೋಡು. ನೋಡಕ್ತಾರೆ ಎಲ್ಲಾರು. ನಾವ್ ಅನ್ಕೋ ಆಲ್ರೆಡಿ ಪ್ಯಾಕ್ ಇದಾವೆ, ನಮ್ಗೇನು ಟೆನ್ಷನ್ ಇಲ್ಲ. ಹಾ ಕೊಟ್ಟಿದ್ವಿ. ಸರಿ ಕ್ಲೋಸ್ ಆಗತೈತಿ ಈಗ, ಅದಕ್ಕೆ ಎಲ್ಲರೂ ನೋಡ್ ಕಳ್ಸಾಕತ್ತಾರ. ಮಳೆ ಭೀ ಬರಾಕತೈತಿ. ದೂರ ಅದಾರ ಹೆಂಗ್ ಬರೋರು ಹೇಳಿ, ಅಷ್ಟೇ ದೂರ ಆಗಿದಾರ. ಮೊದ್ಲ ಕತ್ಲಿ ಬೇರೆ ಆಗೈತಿ ನೋಡಿ, ಇಲ್ಲಿ ಹೆಂಗ್ ಓಡಾಕತ್ತಾರ ಎಲ್ಲಾರು. ನೋಡ್ರಿ ನಮ್ದು ತಿಳ್ಳ ಹೆಂಗ್ ಕಡೆ ನಮ್ಗೆ ಏನಾಗಂಗಿಲ್ಲ. ಜೋರ್ ಬಂತು ಮಳಿ, ಭಾಳ ಜೋರ್ ಬಂತ. ಜೋರ್ ಬಂದೈತ್ ಮಳಿ. ನಿಲ್ತಾರ ಇಲ್ಲಿ ಹೆಂಗ್ ಬರತಾರ ಓಡಿಲ್ ಬಲ್. ಎಷ್ಟು ಬಾರಿ ಕಾಣಿಸಕತ್ತೈತಿ ಅದು ಸಾಧ್ಯ ಇಲ್ಲ. ಮನೆಯನ್ಕ ಫುಲ್ ಐತಿ, ನಮ್ದೇನ್ ಫುಲ್ ಸೇಫ್ಟಿ ಐತಿ. ನಾವೇನ್ ಟೆನ್ಷನ್ ತಗೋದಿತ್ತು. ಎಲ್ಲ ಐತಿ. ಯೂಟ್ಯೂಬ್ ಆಗ್ತೈತೆ ಅಂತ ಇದ್ರಾಗ ಬೆಳ್ಯಾರ. ಒಂದ್ ನಿದ್ದೆ ಇದು ಇರಾನಿಲ್ ನೋಡಿ, ಕಲ್ ಹಚ್ಚಿಟ್ಟಿದಾರೆ. ಯಾವ ಗಾಡಿ ಇರಾನಿಲ್ ಫುಲ್ ಅಪ್ ಹಿಂಗ ಅಪ್ ಇರೋದೈತಿ. ಅದಕ್ಕಾಗಿ ಯಾವ ಗಾಡಿ ಇರಾನಿಲ್. ಹೋಗ್ಯಾರ ಎಲ್ಲಾರು ಜಲ್ದಿ, ಅಲ್ಲಿ ಬಿತ್ತಾರ ಅಷ್ಟೇ. ಎಷ್ಟು ಬಾರಿ ಹೋದರೈತಿ ಭಯ ಬರ ಎಷ್ಟು ಬಾರಿ ಗಾಡಿ ಹೊಡ್ಯಾಕ. ಭಾಳ ಸರ್ ನಮ್ ಚಾರು ಫುಲ್ ಪ್ಯಾಕ್ ಆಗ್ಯಾರ ನೋಡಿ. ರೋಡ್ ತೋರ್ತಾನೆ ನೋಡ್ರಿ, ರೋಡಿಂಗ್ ಐತಿ. ವಾ ಕೆಲಸ ಐತಿಲ್ಲ ಯಾರು ಗೊತ್ತ, ಕೆಲ್ಸಕ್ರೆ ಬೇಕು. ಹಾ ಹೆಲ್ಮೆಟ್ ಹಾಕೊಂಡ್ ಹುಡ್ತಾರ ಅಂದ್ರೆ ಕೇಳಿಸ್ ಹೋಗ್ತಿದ ಎಲ್ಲ ಹೋಗಿದ. ಹಾ ಏನ್ ಇದೇ ರೂಟ್ಲ? ಹಾ ರಿವರ್ಸ್ ಹೋಗ್ತೀನಂದ್ರೆ ಆ ಕಡೆಯಿಂದ ಒನ್ ವೇ ಬರೋದಷ್ಟು ಹೋಗೋದ್ರಿಂದ ಎಲ್ಲ ಕಡೆಯಿಂದ ನೇಚರ್ನಾಗ ಕೊಡಕಿಲ್ಲ ಹಿಲ್ಸ್ ಟಾಪ್ ಮ್ಯಾಗ ಏನ್ ಬಾರಿ ಮಧ್ಯವರ ಆತೈತಿ. ನಮ್ದು ನಶೀಬ್ ಇರ್ತೈತಿ ನೋಡಿ, ಯಾವಾಗ ಬಿ ಟ್ರಾವೆಲ್ ಮಾಡ್ತೇವಾಗ ಬೈಕ್ಲಿ ಮಳೆ ಬರತೈತಿ. ಮತ್ತ ಅದು ಹಿಲ್ಸ್ ಮ್ಯಾಗ ಇರ್ತೇವ. ಹಿಲ್ ಸ್ಟೇಷನ್ ಯಾವಾಗ ಬರ್ತೇವಾಗ ಮಳಿ ಆಗತೈತಿ. ನಾವ್ ಬೆಂಗಳೂರ್ನಾಗೆಲ್ಲ ಬೆಂಗಳೂರ ನಮ್ಮ ಊರ್ ಕಡೆ ಮಳಿ ಸಾರಿ ಬಿಸಿ ಬಿಸಿಲತ್ತ ನಾವ್ ಟೆನ್ಷನ್. ಹಾ ಇಲ್ಲೇ ತೆಳಗ್ ಇಲ್ಲೇ ಇತ್ತದು. ನಾವ್ ಆ ಕಡೆ ಬಿಸಿಲತ್ತ ಸಾಯತೇವಿ. ಈ ಕಡೆ ಮೊದಲ ಭಾರಿ ಮಸ್ತ್ ಮಳಿ ತಂಡ್ರೆ ಕೈ ಈ ಕಡೆ ಜಾಮ್ ಆಗಿರ್ತಾವ, ಅಷ್ಟು ತಂಡತೈತಿ. ಗಾಡ್ ಹಿಲ್ಸ್ ಮ್ಯಾಗ ಟಾಪ್ ಮ್ಯಾಗ ಇತ್ತು ಬರೀ ಅದ. ಇಲ್ಲಿ ಏನಿಲ್ಲ ಎಲ್ಲ ಬರ್ತಾಡ. ಆ ಕಡೆ ಇದ್ರೆ ಕರೆ ಬಿಡಂಗಿಲ್ಲ ಅನ್ನಿಸ್ತೈತೆ ಆ ಕಡೆ ಎಲ್ಲ. ಅಯ್ಯೋ ಕೈ ಬಳಕೆ ಜಾಮ್ ಆಗಿದಾವ. ತಂಡಿ ಮತ್ತು ಮಳಿ ಎರಡು ಒಂದೇ ಟೈಪ್. ಈ ಕಡೆ ತಂಡಿ ಹತ್ರ ಇರೋ
ಕಿಲೋಮೀಟರ್ ಗೊತ್ತಾಗ್ಲ. ಗೊತ್ತಾರ ಗಾಡಿ ಐತಿ ಆರಾಮ್. ಹಾ ಸರಿ, ಇದ್ರ ಫೀಲಿಂಗ್ ಕಾರ್ ಗಾಡಿಯವ್ರು ಹೆಂಗ್ ಬರೋದು ಹೇಳಿ? ನಾವ್ ಹಿಂಗೆಲ್ಲ ಫೀಲ್ ಮಾಡ್ಕೋತೀವಲ್ಲ, ಕಾರ್ ಗಾಡಿದವ್ರು ಹೆಂಗ್ ಫೀಲ್ ಮಾಡೋರು? ನೀರು ಇಟ್ಟು ಹೇಳ್ತಿದ್ದಂದ್ರೆ ಇಷ್ಟ ಮಾಡಿ ನೀರು ಆಲ್ಮೋಸ್ಟ್ 6 months ಆಯ್ತು ನಾವು ರವಿ ನೋಡ್ರಿ ನಿಮ್ಗೆ ಹೆಂಗ್ ನಿಂತೈತಿ ನೋಡಿ ತೋರಿಸ್ತೇನೆ ನೋಡಿ. ನಮ್ ಹಿಂದ್ ಒಂದೇ ಗಾಡಿ ಐತಿ, ಮುಂದೆ ಅದಾವ ಅನಿಸ್ತದೆ. ಇಲ್ಲ ನಾವು ಫುಲ್ ಎಲ್ಲ ಪ್ಯಾಕ್ ಆಗಿ ಕೂತಾರೆ, ಏನ್ ಅನ್ಸಕ್ಕೆ ಮಳೆಯಾಗ ಹೊಡ್ಯಾಕ. ಈಗ ರೈನ್ ಪ್ಯಾಂಟ್ ಇಲ್ದಿರ್ತೆ ಮಳೆ ಗಾಡಿ ಹೊಡೆಯೋದು ಭಾಳ ಎಲ್ಲ ತೋರ್ಸ್ಕೊಂಡಿರ್ತೈತಿ. ನಮ್ದೆಲ್ಲ ನಮ್ ಬ್ಯಾಗ್ ಸಕಟ್ ನಾವು ಕವರ್ ಇದಾವ, ಅದಕ್ಕೆ ಏನ್ ಟೆನ್ಷನ್ ಇಲ್ಲ. ನಮ್ ಮಾರಿ ಕಾಣ್ಸಂಗಿಲ್ಲ ಆಗಲ್ ಸರ್ ಇದ್ರಾಗ. ಎಲ್ಲಿದಾವ್ ಗಾಡಿಗಳು, ಎಲ್ಲಿ ಇದಾವ್ ಗಾಡಿಗಳು? ಬ್ಯಾಗ್ ನೋಡ್ರಿ, ಏನಾಯ್ತು?